ಆರೂಢದ ಅಧಿಕಾರ ಬರ್ತಾ ಇದ್ದಿದ್ದವ್ರಿಗೆ ಅವ್ರು ಯಾಕೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗ್ತಾರೆ? ಅವ್ರು ಹೇಳೋದು ಸರಿ ಅದರಿ ಅಂತ ಹೇಳ್ತಾ ಹೋಗ್ತಾರೆ. ಅದು ಬೇಡ, ಸತ್ಯ ಇರಲಿ ಸುಳ್ಳು ಇರಲಿ, ಅದು ಇನ್ಕ್ವೈರಿ ಆಗಬೇಕು. ಅದು ಹೇಳಿದ್ನಲ್ಲ ಈಗಾಗಲೇ, ಸುಳ್ಳು ಐತಪ್ಪ ಅಂತಂದ್ರೆ ಪಾಪ ಜ್ಞಾನೇಶ್ ಅವ್ರಿಗೆ ಕೆಟ್ಟ ಹೆಸರ, ಮೋದಿ ಅವ್ರಿಗೆ ಕೆಟ್ಟ ಹೆಸರ. ಅದೇ ಕಾಲಕ್ಕೆ ಖರೆ ಐತಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಕಗ್ಗೋಲೆ ಇದು. ಇದರಲ್ಲಿ ಎರಡು ಮಾತಿಲ್ಲ. ಇದನ್ನು ಉಳಿಸೋರು ಯಾರು? ಪ್ರಜೆಗಳಿಗಂತೂ ಅವ್ರು ಓಟ್ ಹಾಕೋ ಅಧಿಕಾರ ಇರಲೇನೋ ಅಂತ ಅನ್ನಿಸ್ತಾ ಇದೆ. ಅವ್ರ ಹಕ್ಕು ಕಸ್ಕೊಳ್ತಾ ಇದ್ದಾರಪ್ಪ ಈ ಆಡಳಿತಾರೂಢ ಪಕ್ಷದವರು ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅಂದಾಗ ಪ್ರಜೆಗಳಿಗೂ ಕೈಯಾಗಿಂದಲೂ ಮತದಿಂದ ಆ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ತಮ್ಮ ಬೇಡದವ್ನು ಹಿಂದೆ ಕಳಿಸ್ಬೇಕು ಅನ್ನೋ ಮಾತೂ ಇಲ್ಲ ಇಲ್ಲಿ. ಯಾಕಂದ್ರೆ ಬೋಗಸ್ ಮತದಾರರಂತೂ ಈಗಾಗಲೇ ಆಲ್ರೆಡಿ ಪ್ರೂವ್ ಮಾಡ್ತಾ ಇದ್ದಾರೆ. ಹೇಳಿಲ್ಲ ಈಗಾಗಲೇ SIR ಮೂಲಕ ಅನೇಕ ಮತಗಳು ಕಳೆದ್ರು, ಹೆಚ್ಚಾಗಲಿಲ್ಲ, ಕಳೆದ್ರಂಥ ಆರೋಪಗಳಿದ್ದಾವೆ. ಇದೆಲ್ಲ ತನಿಖೆ ಯಾರು ಮಾಡಬೇಕು? ಅವ್ರು ಡಾಕ್ಯುಮೆಂಟ್ ಕೊಡ್ತಾ ಇದ್ದಾರೆ, ಪರೀಕ್ಷೆ ಯಾಕೆ ಮಾಡ್ತಾಯಿಲ್ಲ? ಪರೀಕ್ಷೆ ಮಾಡಿಸೋರು ಯಾರು? ಸರ್ಕಾರ ಅಂತ ಸರ್ಕಾರ ಮಾಡೋದಿಲ್ಲ. ಅವ್ರು ಆಡಳಿತದಲ್ಲಿದ್ದಾರೆ, ನಮ್ಮ ಸರಿಪ ಅಂತ ಹೇಳ್ತಾರೆ ಅವರು. ಎಲೆಕ್ಷನ್ ಕಮಿಷನ್ ಸ್ವಂತ ಬಾಡಿಪ ಅದು, ಅದಕ್ಕೆ ಸ್ವಾಯತ್ತತೆ ಅಂತ ಹೇಳ್ತಾರೆ ಅವರು. ಅಂದಾಗ ಇದೆಲ್ಲ ಎನ್ಕ್ವೈರಿ ಮಾಡಿಸ್ಬೇಕಾಗಿದ್ದು ಕೋರ್ಟ್, ಸುಪ್ರೀಂ ಕೋರ್ಟ್, ನ್ಯಾಯಾಂಗ, ಅದು ಜವಾಬ್ದಾರಿನೂ ಹೌದು. ಯಾಕಂದರೆ ಸಂವಿಧಾನ ಬರೆದಾಗ ಮೂರಕ್ಕೂ ಅಷ್ಟೇ ಪ್ಯಾರಲಲ್ ಶಕ್ತಿ ಕೊಟ್ಟಂಥದ್ದು. ಅದರೊಳಗೆ ನ್ಯಾಯಾಂಗಕ್ಕೆ ಪೂರ್ಣ ಪ್ರಮಾಣ ಶಕ್ತಿ ಕೊಟ್ಟಿದ್ದದ ಸಂವಿಧಾನ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿಶೆಯಲ್ಲಿ ನಮ್ಮ ಸೋಮೋಟೋದಿಂದ ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಎಲ್ಲ ಏನು ಅತ್ಯಾಚಾರ ಅನ್ಯಾಯ ಅಂತ ನಾವು ಇದಕ್ಕೆ ಯಾಕೆ ಪ್ರಜಾಪ್ರಭುತ್ವ ಅತ್ಯಾಚಾರ ಇದು ಕೊಲೆ ಇದು ನಡೆದಿದ್ದರೆ ಇದು ಮತ್ತೆ ಹೇಳ್ತಾ ಇದ್ದೀನಿ. ಈ ಮಾತನ್ನು ಹೊರಗಡೆ ರಾಹುಲ್ ಗಾಂಧಿಯವರು ಹೇಳಿದಾಗ ನಿಜವಾಗಿ ನಡೆದ್ರೆ